ಕಲಬುರಗಿಯ ಲೋಕೋಪಯೋಗಿ ವೃತ್ತದ ಅಧೀಕ್ಷಕ ಅಭಿಯಂತರರ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕ ಹಾಗೂ ನೌಕರರ ಸಂಘದ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಂಗೊಳ್ಳಿ ಅವರ ಸುದೀರ್ಘ ಸೇವೆಯನ್ನು ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧೀಕ್ಷಕ ಅಭಿಯಂತರರಾದ ಅಮೀನ್ ಮುಖ್ತಾರ್ ಅಹಮದ್ ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಮಂತ್ ಬೆನ್ನೂರ್ ಹಾಗೂ ನಿಬಂಧಕರಾದ ಭೀಮಣ್ಣ ನಾಯಕ್ ರವರು ಪಾಲ್ಗೊಂಡು ನಿವೃತ್ತಿ ಹೊಂದುತ್ತಿರುವ ದಂಪತಿಗಳಾದ ಮಲ್ಲಿಕಾರ್ಜುನ್ ಸಂಗೊಳ್ಳಿ ಮತ್ತು ಶ್ರೀಮತಿ ಉಷಾ ರವರನ್ನು ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಬಸವರಾಜ್ ತಾಂತ್ರಿಕ ಸಹಾಯಕರು, ದೇವೇಂದ್ರಪ್ಪ ನಿಬಂಧಕರು, ಅಕ್ಷಯ್, ಪ್ರಭು, ಗುರುರಾಜ್ ವಾಲಿ, ನವನೆ ಜಾಬ್, ಶಾಂತವೀರ್, ಶ್ರೀಮಂತಪ್ಪ, ಉಮೇಶ್ ಹಾಗೂ ಕಾಳಪ್ಪ, ಮಾರ್ತಾಂಡ್ ಶಾಸ್ತ್ರಿ, ರಮೇಶ್ ನಾಯಕ್, ಶಾಂತಪ್ಪ ನಂದೂರ್, ಗೋಪಾಲ್ ಕುಲಕರ್ಣಿ, ನೀಲ್ಕಂಠ್ ಜಮಾದರ್ ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮಲ್ಲಿಕಾರ್ಜುನ್ ಸಂಗೊಳ್ಗಿರವರಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಜಿಲ್ಲಾ ಅಧ್ಯಕ್ಷರಾದ ಶರಣರಾಜ್ ಚಪ್ಪರಬಂದಿರವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಈ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಭೀಮಣ್ಣ ನಾಯಕ್, ಉಪಾಧ್ಯಕ್ಷರಾಗಿ ಉಜ್ಜರ್ ಅಹಮದ್ ಖಾನ್, ಕಮಲಾಕರ್ ಅನಿಗುಂದಿ, ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಕಟ್ಟಿಮನಿ, ಖಜಾಂಚಿಯಾಗಿ ಉಮಾಕಾಂತ್ ಹಿರುಳ್ಳಿ, ಕಾರ್ಯದರ್ಶಿಗಳಾಗಿ ಕೀಟೇಂದ್ರ, ಸಹಾಯ ಕಾರ್ಯದರ್ಶಿಗಳಾಗಿ ಶಶಿನಾಥ್ ಸೋನೆ, ಕಾಸಿಂ ಅಲಿ, ಸಂಘಟನಾ ಕಾರ್ಯದರ್ಶಿಯಾಗಿ ಅಖ್ತರ್ ಪಾಷಾ, ಅಶೋಕ್ ಸಜ್ಜನ್, ಕ್ರೀಡಾ ಕಾರ್ಯದರ್ಶಿಯಾಗಿ ರಾಮ್ ಕಿಸನ್ ಸಿಂಗ್, ಸಂಘದ ಸಲಹೆಗಾರರಾಗಿ ಶರಣಗೌಡ ಪಾಟೀಲ್, ಮಂಜುನಾಥ್ ಧೂಳೆ, ಕಾರ್ಯಕಾರಿ ಸದಸ್ಯರಾಗಿ ನಾಗೇಂದ್ರಪ್ಪ, ರಾಜ್ಕುಮಾರ್, ಶ್ರೀಮತಿ ಅಕ್ಷತಾ ಜಮಶೆಟ್ಟಿ, ಪಾಂಡುರಂಗ್ ಕುಲಕರ್ಣಿ, ಕಾರ್ತಿಕ್, ಪ್ರಭು ರಾಠೋಡ್, ಮಹಮ್ಮದ್ ಮಜರ್, ಕಾರ್ಯಕಾರಿ ಸೇರಿದಂತೆ ಗುರುರಾಂತಿ, ಉದಯ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಸುಮಾರು ನಾವು ನೋಡ್ತಾ ಇದ್ದೀವಿ ಅವರ ಕಾಯಕ ನಿಷ್ಠೆ ಬಗ್ಗೆ ಎಲ್ಲರೂ ಹೇಳಿದ್ರು. ಬೆಳಗ್ಗೆ 9 ಗಂಟೆಗೆ ಅವರು ಆಫೀಸ್ಗೆ ರೀಚ್ ಆಗ್ತಿರು. ಏನೇನು ಮುಂಜಾನೆ ಕಸ ಹೊಡಿಯೋದಿಲ್ಲ, ಆಫೀಸು ಮಾಡಿರಲಿಲ್ಲ, ಏನು ಸ್ವಚ್ಛತೆ ಮಾಡಿರಲಿಲ್ಲ, ಅದೆಲ್ಲ ತಿರುಗಿ ನೋಡೋರು. ಒಂದು ಟಾಯ್ಲೆಟ್ ಸ್ವಚ್ಛ ಇದಿಲ್ಲ ನಮ್ಗೆ ಫೋನ್ ಮಾಡ್ತಿರೋ, 5 ಕಳಿಸ್ರಿ ಸರ್, ನಮ್ಮ ಆಫೀಸ್ ಟಾಯ್ಲೆಟ್ ಖರಾಬ್ ಆಗಿದೆ, ಸಾಹೇಬರು ಬರ್ತಾ ಇದ್ದಾರೆ, ಅವ್ರ ಮೀಟಿಂಗ್ ಅದ, ಅದಕ್ಕಾಗಿ ಸ್ವಚ್ಛ ಮಾಡಬೇಕು, ನೀವು ಬರಬೇಕು ಅಂತೇಳಿ ಮುತುವರ್ಜಿ ತೊಗೊಂಡು ಯಾವುದೇ ವಸ್ತು ಇರಲಿ, ಯಾರದೇ ಬಗ್ಗೆ ಇರಲಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ತಾಜಾ ಉದಾಹರಣೆ ಹೋದ ವರ್ಷದಲ್ಲಿ ಒಂದಾಗಿತ್ತು. ಅವ್ರ ಹೆಸರು ನಾನು ತೊಗೊಳೋಕೆ ಇಚ್ಛಿಸ್ಕೊಳ್ಳಲ್ಲ. ಪಾಪ ಸೀರಿಯಸ್, ನಮ್ಮ ಎಂಪ್ಲಾಯ್ನಲ್ಲಿ ಒಬ್ಬರು ಸೀರಿಯಸ್ ಇದ್ದರು, ಅವರಿಗೆ ಆಪರೇಷನ್ ಇತ್ತು. ಬೆಳಗಾದರೆ ಅವರಿಗೆ ಆಪರೇಷನ್ ಮಾಡಬೇಕು, ಅವ್ರ ಹತ್ರ ಹಣ ಇಲ್ಲ. ಅವರು ಹೋಗಿ ಮಲ್ಲಿಕಾರ್ಜುನ್ ಸರ್ ಹತ್ರ ಹೋದ್ರು. ಸರ್, ನನಗೆ ಈ ರೀತಿ ಇದೆ ಆಪರೇಷನ್, 2 ದಿವಸದಲ್ಲಿ ಮಾಡಿದ್ದು ಅಂದರೆ ನನಗೆ ಸಾವು ಖಚಿತ ಅಂತೆ. ಅವ್ರ ಹತ್ರ ಹೋದ್ರು. ಅವರು ನಾವು ಕೂತ್ಕೊಂಡಾಗ ಮಲ್ಲಿಕಾರ್ಜುನ್ ಸರ್ ಅವರು ಒಂದೇ ದಿನದಲ್ಲಿ ಅವರಿಗೆ 7 ಲಕ್ಷವನ್ನು ಕಲೆಕ್ಟ್ ಮಾಡಿ ಅವರಿಗೆ ಆಪರೇಷನ್ ಮಾಡಿ ಅವರು ಇನ್ನೂ ಬದುಕಿದ್ದಾರೆ. ಅದಕ್ಕಾಗಿ ತಾಜಾ ಉದಾಹರಣೆ ಯಾಕಂತ ಹೇಳ್ತೀವಿ, ಹೇಗಿರುತ್ತೆ ಮಾಡಿರುವ ಕಾರ್ಯದ ನೆನೆಸ್ಕೊಳ್ಬೇಕು, ಯಾರು ಮಾಡ್ತಾರೆ ಒಳ್ಳೆ ಕಾರ್ಯಗಳು. ನಾವೆಲ್ಲ ಈ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರ ಸಂಘದಿಂದ ಇವತ್ತು ಅವರ ಸೇವೆಯನ್ನು ಪರಿಗಣಿಸಿ ಕಾಯಕ ರತ್ನ ಅಂತ ಪ್ರಶಸ್ತಿ ನೀಡ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಳದಲ್ಲಿ ನಮ್ಮ ಸಂಘ ವತಿಯಿಂದ. ಯಾಕಂದ್ರೆ ಅವ್ರು ಮಾಡಿರುವ ಒಂದು ಕಾರ್ಯಕ್ಕೆ ಇದು ಸಣ್ಣದೇ, ಆದರೆ ಸಂಘದ ವತಿಯಿಂದ ನಾವು ನೀಡ್ತಾ ಇದ್ದೇವೆ. ಎಷ್ಟೋ ಅವರಿಗೆ ತೊಂದರೆ ಬಂದವು, ಎಷ್ಟೋ ಮಂದಿ ಕೊಂಡಿ ರಾಮಣ್ಣವರು ಅವರಿಗೆ ಹಿಂದೋಗ್ಬೇಕು ನೋಡಿದ್ರು, ಆದರೆ ಅವ್ರು ಕುಗ್ಗಿಲ್ಲ, ಧೈರ್ಯದಿಂದ ನಮಗೂ ಕರ್ಕೊಂಡು ಹೋದರು. ಎಲ್ಲಾನು ಕಾರ್ಯ ಸವಲತ್ತವಾಗಿ ಮಾಡ್ಕೋತಾ ಇಲ್ಲಿ ನಿವೃತ್ತಿ ಹೊಂದುತ್ತಿದ್ದಾರೆ. ಇವಾಗ ಮಲ್ಲಿಕಾರ್ಜುನ್ ಸಂಗೊಳ್ಗಿ ಅವ್ರ ಬಗ್ಗೆ, ಅವರು ಏನು ವಯೋನಿವೃತ್ತಿ ಆಗ್ತಾ ಇದ್ದಾರೆ, ಇವಾಗ ಅವ್ರದ್ದು ಏನು ಇಂಪಾರ್ಟೆನ್ಸ್ ಇದೆ ಇವತ್ತು ಗೊತ್ತಾಗ್ತಾ ಇದೆ. ಇಲ್ಲಿವರೆಗೆ ಅವ್ರು ನಮ್ಮ ಜೊತೆಗೆ ಇದ್ದು ಏನೇನು ಕೆಲಸ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ. ಮೊನ್ನೆ ಒಂದು 2 months ಬ್ಯಾಕ್ ನಮ್ಮ ರಿಜಿಸ್ಟ್ರಾರ್ ಹೇಳಿದ್ರು ಅವ್ರದ್ದು ರಿಟೈರ್ಮೆಂಟ್ ಇದೆ ಅಂತ. ನನ್ನ ಶಾಕ್ ಆದೆ. ಇಲ್ಲ, ಅವರು ಭಾಳ ಸಣ್ಣ ವಯಸ್ಸಿನವ್ರು ಕಾಣಿಸ್ತಾರೆ, ಇಷ್ಟು ಬೇಗ ಯಾವ ಥರ ರಿಟೈರ್ ಆಗ್ತಾ ಇದ್ದಾರೆ ಅಂತ. ಇಲ್ಲ, ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರು. ಬಟ್ ಅವರು ಎಲ್ಲರೂ ಹೇಳ್ದಂಗೆ
ಅವರು ಎಲ್ಲ ರೀತಿಯಿಂದ ಒಂದು ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲಸ ಜೊತೆಗೆ ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಅವರು ಮನೆಯವ್ರದ್ದು ಸಾಕಷ್ಟು ಪಾತ್ರ ಇರ್ತದೆ ಅಂತ ನಾನು ಅರ್ಥ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿ ಕೆಲಸನೂ ಸಕ್ಸಸ್ಫುಲಿ ಮಾಡಿದ್ದಾರೆ, ಹೆಲ್ತ್ನೂ ಮೇಂಟೈನ್ ಮಾಡಿದ್ದಾರೆ, ಮಕ್ಕಳಿಗೂ ಎಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆಲ್ಲ ಕಡೆ ಏನು ಸೆಟಲ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಹಾರ್ಡ್ ವರ್ಕ್ಗಿಂತ ಅವ್ರ ಮನೆಯವ್ರದ್ದು ಅವ್ರದ್ದು ಸಪೋರ್ಟ್, ಅವ್ರದ್ದು ಹೆಲ್ಪ್ ಸಹಕಾರ ಬಹಳಷ್ಟು ಇದೆ ಅಂತ ನಾನು ನಂಬ್ಕೋತೀನಿ. ಸರ್ ಇಲ್ಲಿ ಸೇವೆ ಸೇರೋದ್ರಿಂದ ನಮ್ಮಲ್ಲಿ 7 ವರ್ಷ ಸೇವೆ ಸಲ್ಲಿಸಿದಾರ. ಆ ಒಂದು ಆತ್ಮಹತ್ಯೆ ಅಲ್ಲಿಂದ ಇಲ್ಲಿ ತನಕ ನಾವು ಹಾಗೆ ಇಟ್ಕೊಂಡು ಬಂದಿದ್ದೆವು. ಆಮೇಲೆ ಒಂದು ಸಣ್ಣ ಕವನವನ್ನು ಬರೆದಿದ್ದೇನೆ. ಏನಾದರೂ ತಪ್ಪುಗಳಾದರೆ ಕ್ಷಮಿಸಬೇಕು. ಯಾವ ಜನ್ಮದ ಯಾವ ಜನ್ಮದ ಪುಣ್ಯದ ಫಲವೋ ಎಂತ ತಂದೆ ತಾಯಿಯ ಉದರದಲ್ಲಿ ಜನಶೀಲವರು, ಎಂತ ಪುಣ್ಯವಂತರ ಉದರದಲ್ಲಿ ಜನಶೀಲವರು, ಮಲ್ಲಿಕಾರ್ಜುನ ಸಂಗೊಳ್ಳಿಯವರು ಎಂತ ಅದೃಷ್ಟವಂತರು, ಎಂತ ಅದೃಷ್ಟವಂತರು, ಎಂತ ಅದೃಷ್ಟವಂತರು. ಏನು ಉಳಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಎಲ್ಲ ನನ್ನ ಸಿಬ್ಬಂದಿ ಮಿತ್ರರಿಗೆ ವಂದಿಸ್ತಾ, ಇವತ್ತು ಈ ವೃತ್ತ ಕಚೇರಿಗೆ ಒಂದು ತುಂಬಲಾರದ ನಷ್ಟ ಅಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅಂತೀನಿ. ಯಾವುದೇ ಸ್ಪೆಷಲ್ ಕ್ಲಾಸ್ ಅಂದ್ರೆ ಯಾವುದೇ ಒಂದು ಬಿಕ್ಕಟ್ಟು ಬಂದಾಗ ಮಲ್ಲಿಕಾರ್ಜುನ್ ಅವ್ರಿಗೆ ವಹಿಸಿದ್ರೆ ಅದನ್ನ ನಿಭಾಯಿಸ್ತಿದ್ರು. ಯಾಕಂದ್ರೆ ನಾನು ಇಲ್ಲಿ 2 ವರ್ಷ ನಿಬಂಧಕ ಅಂತೇಳಿ ಕೆಲಸ ಮಾಡಿದ್ದೀನಿ. ನನ್ನ ನಿಬಂಧಕರ ಪೀರಿಯಡ್ನಾಗ ಆಕ್ಚುಲಿ ನಾನು ಏನು ಲೀಡ್ ಮಾಡ್ತಾ ಇದ್ದೆ ಎಲ್ಲ ಎಂಪ್ಲಾಯೀಸಿಗೆ ತಗೊಂಡು ಮುಂದಾಳತ್ವದಾಗಿ ನಡೆಸ್ತಿದ್ವಿ. ಅಲ್ಲಿ ಒಬ್ಬ ಸಾರಥಿ ತರ ಇದ್ರು. ಏನೇ ಒಂದು ಸ್ಪೆಷಲ್ ಈಗ ಹೆಸರು ಅಂತಲ್ಲ, ಒಂದು ರಿಟೈರ್ಮೆಂಟ್ ಒಬ್ರು ಕ್ಲೇಮ್ಸಿಗೆ ಹೋಗಿದ್ರು. ಅದು ಎಷ್ಟು ಡಿಫಿಕಲ್ಟ್ ಇತ್ತು, ಇಂಟ್ರೆಸ್ಟ್ ಕ್ಲೇಮಿಗೆ ಹೋಗಿತ್ತು. ರಿಟೈರ್ಮೆಂಟ್ ಆಗಿ ಸುಮಾರು ಎಷ್ಟೋ ವರ್ಷ ಆಗಿತ್ತು. ಅಲ್ಲಿಂದ ಇಲ್ಲಿ ತನಕ ರಿಟೈರ್ಮೆಂಟ್ ಕ್ಲೇಮ್ಸಿಗೆ ಹೋಗಿದ್ದ ಅವನ ಸಾಹೇಬ್ರಿಗೆ ಗೊತ್ತದ ಆಲ್ರೆಡಿ. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಯಾರಿಂದ ಆಗ್ತಾ ಇರಲಿಲ್ಲ, ಅದರಲ್ಲಿ ಯಾವ ತಪ್ಪು ಇರಲಿಲ್ಲ. ಯಾಕಂದ್ರೆ ಅವನ ಮೇಲೆ ಕೋರ್ಟ್ ಕೇಸ್ ಇತ್ತು ಅಂತ ಹೇಳಿ ಡಿಲೇ ಆಗಿತ್ತು. ಅಂತಹ ವಿಷಯಗಳು ಟ್ರೆಸರಿಗಾಗಲಿ ಬೆಂಗಳೂರಿಗಾಗಲಿ ಸೆಕ್ರೆಟರಿಯೇಟಿಗೆ ಹೋಗಿ ಸೆಟ್ರೇಟ್ ಮಾಡ್ಕೊಂಡು ನಮ್ಮ ವಿಮಾನ ನಾಯಕರಿಗೆ ಕರ್ಕೊಂಡು ಹೋಗಿ ಅದನ್ನು ಸೆಟ್ರೇಟ್ ಮಾಡಿಸ್ಕೊಂಡು ಇದಂತೂ ಯಾವ ಡಿಫಿಕಲ್ಟಿ ಇರ್ತಾವ ಅದನ್ನು ಎಲ್ಲಿ ಅದರ ರೂಟ್ ಕಾಸ್ ಇದೆ ಅದನ್ನು ಎಲ್ಲಿ ಹಿಡಿದ್ರೆ ಅದನ್ನ ಸಾಲ್ವ್ ಮಾಡಬೇಕು ಅಂತೇಳಿ ತಲೆ ಬಿಡಿಸಿ ಅದನ್ನು ರಿಸಾಲ್ವ್ ಮಾಡಬೇಕು. ಅದ್ರ ಕಚೇರಿ ಕೆಲಸದ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಅವರು ಒಂಥರ ಎಲ್ಲದಕ್ಕೂ ಶೋಲ್ಡರ್ ಕೊಟ್ಟು ದುಡಿತಾ ಇದ್ರು. ಒಂದು ರೀತಿ ಈಗ ವೃತ್ತ ಕಚೇರಿ ಒಳಗೆ ಹೊರಗಿನ ಕೆಲಸಕ್ಕೆ ಶೋಲ್ಡರ್ ಕೊಡುವಂತ ಸ್ವಲ್ಪ ರೆಡಿ ಆಗ್ಬೇಕಾಗ್ತದೆ. EST ಸೆಕ್ಷನ್ ನಾನು ಹೇಳಿರ್ತೀನಿ ಅಂತ ಬೇಜಾರು ಮಾಡ್ಕೊಬಿಟ್ರೆ ಸಮಸ್ಯೆ. ಕಚೇರಿ ಅಂದ್ಮೇಲೆ ನಾವು ಅಂದ್ಮೇಲೆ ಕಚೇರಿ ಅನ್ನೋದು ಒಂದು ಕುಟುಂಬ ಇರ್ತದೆ. ಇಂದಿನ ಕೇಂದ್ರ ಉದ್ಯೋಗದಂತ ಮಲ್ಲಿಕಾರ್ಜುನ ಅವರ ಈಗ ಇದು ವೃತ್ತಿ ಅಥವಾ ಸೇವಾ ನಿವೃತ್ತಿ ಅಂದರೆ ಎಲ್ಲ ಗೌರ್ಮೆಂಟ್ ಸೇವೆ ಸೇರಿದ ಮೇಲೆ 60 ವರ್ಷ ಆದ ನಂತರ ಎಲ್ಲರಿಗೂ ನಿವೃತ್ತಿ ಇರುತ್ತೆ, ಸೇವೆಯಿಂದ ನಿವೃತ್ತರಾಗಿರ್ತೀವಿ. ಬಟ್ ಈ ವೃತ್ತ ಕಚೇರಿಯಲ್ಲಿ ನಾನು ಸುಮಾರು 3 ವರ್ಷಗಳು ಒಂದು 3 ವರ್ಷ ಆಯಿತು. ನಾನು ಪ್ರತಿ ಕೆಲಸ ಮಲ್ಲಿಕಾರ್ಜುನಿಗೆ ಹೇಳ್ತೀನಿ. ಆ್ಯಕ್ಚುಲಿ ಆಗಿದ್ರೆ ಯಾವುದೇ ಸೆಕ್ಷನ್ ಏನೇ ಇರಲಿ ಯಾವುದಿದ್ರು ಇಮಿಡಿಯೇಟ್ ಆಗಿ ಮಲ್ಲಿಕಾರ್ಜುನ ಫೋನ್ ಮಾಡೋದು, ಏನಾದ್ರು ಮಾಡೋದು, ಬೇರೆ ಸೆಕ್ಷನ್ ಯಾರಿದ್ರು ಹೊರಗೆ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗಲೂ ನಮ್ಮ ಆಫೀಸಲ್ಲಿ ಎಲ್ಲ ಕೋಆರ್ಡಿನೇಷನ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಅವರು ಏನು ತಿಳ್ಕೊಂಡ್ರು ಗೊತ್ತಿಲ್ಲ, ಬಟ್ ಎನಿ ಟೈಮ್ ಏನೇ ಕೆಲಸ ಇದ್ರು ಅವರಿಗೆ ಕಾಲ್ ಮಾಡ್ತಾ ಇದ್ದೆ. ಬಟ್ ಬಂದು ಯಾವಾಗ ಸ್ಪಂದಿಸ್ತಾ ಇದ್ರು, ಬೇರೆದ್ರೂ ಅವರಿಗೆ ಹೇಳಿ ಕೆಲಸ ಮಾಡ್ಕೊಳ್ತಿದ್ದೀನಿ. ಬಟ್ ಬೇರೆಯವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ದಯಾನೃತ್ಯ ಆಗ್ತಾ ಇದ್ದು ಅವ್ರ ಮುಂದಿನ ಜೀವನ ಸುಖಮಯವಾಗಿ ಸಾಗಲಿದ್ದು ದೇವರ ತೋರಿಸಿ 2 ಭಾಗವನ್ನು ಮುಗಿಸ್ತೇವೆ. ತಮ್ಮ ಸುದೀರ್ಘ ಸರ್ಕಾರಿ ಸೇವೆಯಿಂದ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಇಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರಿಗೆ ನಾನು ಮೊದಲನೇ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಮಲ್ಲಿಕಾರ್ಜುನ್ ಸಂಗೊಳ್ಗಿ ಅವರು ನನಗೆ ಭಾಳ ಹಳೆ ಪರಿಚಯ. ನಾನು ಬಾಟಿ ಕಂಟ್ರೋಲ್ ಸಬ್ ಡಿವಿಷನ್ ಕೆಲಸ ಮಾಡೋಕ್ಕಾಗತ್ತೆ, ಅವರು ಅಲ್ಲೇ ಇದ್ದರು. ಕೆಲಸದಲ್ಲಿ ಭಾಳ ಹಿತಾಸಕ್ತಿ, ಇಂಟ್ರೆಸ್ಟ್. ಏನು ಪೆಂಡಿಂಗ್ ಇದ್ರು ಸಹಿತಕ್ಕೆ ಅವ್ರು ಯಾವುದೋ ಕೆಲಸ ನಿಂದಿಸ್ತಿರಲಿಲ್ಲ. ಹಗಲಿರಲಿ ರಾತ್ರಿ ನಾ ಯಾವಾಗ ಫೋನ್ ಮಾಡಿ ಕೇಳೋದ ಈ ಸರ್ ನಿಮಗೆ ಬೇಕಾಗಿ ಆಯ್ತು ಸರ್ ತಿಳ್ಕೊಂಡು ಹೇಳ್ತಿದ್ರು. ಅಂಥ ಒಂದು ಸೆಟ್ ಸರ್ವಿಸ್ ಕೆಲಸ ಮಾಡ್ತಾ ಇದ್ರು. ಇನ್ನು ವಿಶೇಷವಾಗಿ ಸರ್ಕಲ್ ಆಫೀಸ್ ಬಂದಾಗ ಸಮಯನೇ ನೋಡ್ತಿಲ್ಲ ಒಟ್ಟು. ನಮ್ಮ TA ಸಾಹೇಬರಾಗಲಿ, SC ಸಾಹೇಬರಾಗಲಿ, ಬೇರೆ ಗೆಳೆಯರು ಎಲ್ಲರೂ ಬಂದು ಏನಾರು ಒಂದು ಅರ್ಜೆಂಟ್ ಅವ್ರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಇತ್ತಪ್ಪ ಅಂದ್ರೆ ಇಮಿಡಿಯೇಟ್ ಕಚೇರಿಗೆ ಬಂದು ಸಮಯದ ಯಾವುದೋ ಒಂದು ಅವರಲ್ಲಿ ದಾಖಲೆನೇ ಇರಲಿಲ್ಲ, ಬಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಅದಲ್ಲದೆ ಅವ್ರಲ್ಲಿ ಇನ್ನೊಂದು ದೊಡ್ಡ ಗುಣ ಏನಪ್ಪ ಅಂದ್ರೆ ಲೋಕೋಪಯೋಗಿ ಸಂಘ ಏನು ರಚನೆ ಮಾಡಿದ್ದಾರೆ, ಸಂಘದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರೋರು. ನಮ್ಮ ಶರಣ ಚಕ್ರಬಂದಿಯವರಾಗಲಿ ಬೇರೆ ಎಲ್ಲ ಪದಾಧಿಕಾರಿ ಜೊತೆ ಬಹಳ ಇಂಟ್ರೆಸ್ಟಿಂದಲ್ಲೇ ಕೆಲಸ ಮಾಡ್ತಿದ್ರು. ಆಮೇಲೆ ಎಲ್ಲರ ಸರಿನೂ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಗೆಳತನ. ಬಹುಶಃ ಅವ್ರಿಗೆ ಯಾರು ಶತ್ರುಗಳಿಲ್ಲ, ಅಜಾತ ಶತ್ರು ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಅಧಿಕಾರಿ ಮಿತ್ರರವರೇ, ಅಕಾಡೆಮಿ ಮಲ್ಲಿಕಾರ್ಜುನ್ ಸಂಗೊಳ್ಳಿ ಅವರ ಬಗ್ಗೆ ಹೇಳಬೇಕಾದ್ರೆ ಅಪಾರವಾದ ಗೌರವ. ನನಗೆ 2011ರಿಂದ ನಾವು ಅವರು ಕೂಡಿ PM ಸಭೆಯಲ್ಲಿ ಕೆಲಸ ಮಾಡಿದೆವು. ಅವನಿಗೆ ಎಷ್ಟು ಹೊಡೆದ್ರು ಕಮ್ಮಿದೆ. ರಿಟೈರ್ಮೆಂಟ್ ಆಗಿ ಹೋಗೋ ಟೈಮ್ನಾಗ ಎಲ್ಲರೂ ಭಾಳ ಕಾಮರಾಜ್ ಚಲೋ ಮನುಷ್ಯ ಅನ್ನಂತೆ ಸಭೆ ಹೇಳ್ತಾರೆ. ಹೊರತಾಗಿ ಆತ್ಮಸಾಕ್ಷಿ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ್ ಸಂಗೊಳ್ಳಿ ಅವರು ಬಂಗಾರಕ್ಕಿಂತ ಕೆಂಪು ಅಂದ್ರೆ ಅಡ್ಡಿಲ್ಲ ಮಾತು. ಆ ವಿಷಯದಲ್ಲಿ ಅವ್ರು ಧರ್ಮಪತಿಯವರು ಕೂಡ ಸಹಕಾರ ಕೊಟ್ಟರು. ಅವ್ರಿಗೂ ಕೂಡ ನಾವು ಈ ಒಳ್ಳೆ ಹೆಣ್ಮಕ್ಳು ನಾವು ಇವೇನಿಗೂ ಹೇಳ್ಬೇಕಾಗಿತ್ತು. ಈ ಕಾಲಕ್ಕೆ ಅವ್ರು ಸಾಯಂಕಾಲ ಅರ್ಧ ಗಂಟೆ ಲೇಟ್ ಆಗಿ ಎಷ್ಟೋ ಹೆಣ್ಣು ಕಿರಿಕೆ ಮಾಡತಕ್ಕ ಅಂದ್ರೆ ನೋಡ್ತಾ ಇತ್ತು ಎಲ್ಲರಿಗೆ. ಅವ್ರು ಒಬ್ಬ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಗಂಡನಿಗೆ ಅರ್ಥ ಮಾಡ್ಕೊಂಡು ಅವ್ರ ಕಡೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಅವ್ರು ಎಷ್ಟು ಸಹಕಾರ ಪಟ್ಟು ಅನ್ಸ್ಕೊಂಡು ಇದು ಮಲ್ಲಿಕಾರ್ಜುನ್ ಮಾಡ್ತಕ್ಕಂಥ ಕಾರ್ಯಕ್ಕೆ ಒಂದು ನಾವು ಒಳ್ಳೆಯ ಅಭಿಪ್ರಾಯ ಹೇಳ್ಬೇಕಾಗಿತ್ತು.